ಸಾಮಾಜಿಕ ಕಾರ್ಯಕರ್ತನಿಂದು ವಂಚನೆ ಆರೋಪ. ಬಜರಂಗ ದಳ ಕಾರ್ಯಕರ್ತ ಇತರ ಸಂಘಟನೆಗಳ ಕಾರ್ಯಕರ್ತರಂತ ಸುಳ್ಳು ಹೇಳ್ಕೊಂಡು ಒಂದು ಸುರಪುರ ತಾಲೂಕಿನ ಸಾಮರಸ್ಯವನ್ನು ಹಾಳು ಮಾಡ್ತಕ್ಕಂಥ ಕೆಲಸ ಮಾಡ್ತಿದ್ದಾರೆ. ಅದಕ್ಕೆ ಯಾವುದೇ ಒಂದು ನಿರ್ದಿಷ್ಟ ಸಂಘಟನೆ ಇಲ್ಲ. ಅದಕ್ಕೆ ಕೆಲಸ ಏನಂದ್ರೆ ಬರೀ ಹೋಗ್ತಾ ಒಬ್ಬ ಏನಂತಲ್ಲ ಗುಂಡಾ ರೀತಿ ವರ್ತನೆ ಮಾಡ್ತಕ್ಕಂಥ ಕೆಲಸ ಸಚಿನ್ ಕುಮಾರ್ ಬರ್ತಾರೆ. ಸಚಿನ್ ಕುಮಾರ್ ನಾಯಕ ವಿರುದ್ಧ ಕ್ರಮಕ್ಕೆ ಆಗ್ರಹ. ಬೈರಿಮಾಡಿ ಬ್ರದರ್ಸ್ ಅಂತಕ್ಕಂಥವ್ರು ನನ್ನ ಮೇಲೆ ನೀನು ಸುರಪುರದಲ್ಲಿ ಇರ್ತೀಯ, ಯಾವ ರೀತಿ ಓಡಾಡ್ತೀಯ ನೋಡೋಣ, ಏನಾದ್ರೂ ನೀನ್ ನಾಳೆ ಓಡಾಡಗಿದೆಯೇನು ಸುರಪುರದಲ್ಲಿ, ನಿನಗೇನ್ ಮಾಡ್ತೀಯ ನೋಡ್ಕೋ ಅಂತ ಹೇಳಿ ಒಂದು ಜೀವ ಬೆದರಿಕೆ ಕೂಡ ಹಾಕಿರ್ತಾರೆ. ಅವನಿಗೆ ಪ್ರಾಣ ಬೆದರಿಕೆ ಅಂತ ಹೇಳ್ತಾನೆ. ಇವತ್ತು ಅವ್ರು ಬೆದರಿಕೆ ಹೊಡ್ತಾರಂದ್ರೆ ಅವನ ಬಳಿ ಏನಾದರೂ ಪ್ರೂಫ್ ಇರಬೇಕಲ್ಲ. ಆಮೇಲೆ ಪೊಲೀಸ್ ಇಲಾಖೆ ತನಿಖೆ ಮಾಡಲಿ, ಆಗ ಅವ್ರ ಮೇಲೆ ಆಕ್ಷನ್ ಆಗಲಿ. ಕೂಡಲೇ ನೀನು ತಪ್ಪನ್ನು ಒಪ್ಪಿಕೊಂಡು ಕ್ಷಮೆ ಕೇಳಿದ್ರೆ ಒಳ್ಳೆಯದು. ಸುರಪುರ ತಾಲೂಕಿನ ಎಲ್ಲ ಸಂಘಟನೆ ಪರವಾಗಿ ಕೇಳ್ತೀವಿ. ಅದೇನಾಗ್ತದೆ ಅಂತ ನೀವು ಹೋರಾಟ ಮಾಡ್ತಿದ್ದೀರಿ ಅಂದ್ರೆ ನಾವು ಸೋಷಿಯಲ್ ಮೀಡಿಯಾದಲ್ಲಿ ಚಾಲುವಾದ ನಿನ್ನ ಮಾನ ಮರ್ಯಾದೆ ಉಳಿಯುವಂತ ಮಾತನ್ನು ಕೂಡ ಬಹಳ ಸ್ಪಷ್ಟವಾಗಿ ಹೇಳ್ತೀವಿ. ಸಾಮೂಹಿಕ ಸಂಘಟನೆ ಹೋರಾಟಕ್ಕೆ ಸುರಪುರದಲ್ಲಿ ಸಾಮಾಜಿಕ ಕಾರ್ಯಕರ್ತನೆಂದು ಹೇಳಿಕೊಂಡು ರೈತರು ಮತ್ತು ವಿವಿಧ ಇಲಾಖೆಗಳ ಅಧಿಕಾರಿಗಳಿಗೆ ಬ್ಲಾಕ್ ಮೇಲ್ ಮಾಡುತ್ತಿರುವ ಸಚಿನ್ ಕುಮಾರ್ ನಾಯಕ ಎಂಬಾತನ ವಿರುದ್ಧ ಹಲವು ಆರೋಪ ಕೇಳಿಬಂದಿದ್ವು. ಇದೀಗ ಕೂಡಲೇ ಗೂಂಡಾ ಕಾಯ್ದೆಯಡಿ ಬಂಧಿಸಬೇಕು ಎಂದು ವಿವಿಧ ಸಂಘಟನೆಗಳ ಮುಖಂಡರು ಒತ್ತಾಯಿಸಿ ದೂರು ನೀಡಿದ್ದಾರೆ. ಆ ಬಗ್ಗೆ ದೂರು ನೀಡಿದವರು ಹೇಳಿದ್ದು ಹೀಗೆ. ಬೈರಮಂಡಿಯಿಂದ ರಸ್ತಾಪುರ ಜಾತ್ರೆಗೆ ಒಂದು ಎತ್ತುಗಳ ಮಾರಾಟಕ್ಕೆ ಹೋಗಿರುತ್ತದೆ. ಹೋದಾಗ ಅಲ್ಲಿ ಎತ್ತುಗಳು ಮಾರಾಟ ಮಾಡಿದ ನಂತರ ಬರುವಾಗ ಒಬ್ಬ ಇಬ್ಬರು ರೈತರು ಜಾನುವಾರುಗಳನ್ನು ನಮ್ಮನ್ನ ಸುರಪುರಕ್ಕೆ ಇದೆ ಕುಮಾರಪೇಟೆ ಡ್ರಾಪ್ ಮಾಡಂತೇಳಿ ಬಾಡಿಗೆ ಅದು ಯಾಕಂದ್ರೆ ಬಾಡಿ ವಾಹನದಲ್ಲಿ ತರುತ್ತಿರುವ ಆಗ ಏನ್ ಮಾಡ್ತೇನೆ ಕೃಷ್ಣಾಪುರದಿಂದ ಬರ್ತಕ್ಕಂಥ ಸಂದರ್ಭದಲ್ಲಿ ಆತ ಮತ್ತು ಧ್ವಜರು ಗಾಡಿಗಳು ಫಾಲೋ ಮಾಡಿ ಅಲ್ಲಿಂದ ಗಾಡಿ ಕುತ್ಕೊಂಡು ಇದು ಮಾಡ್ಕೊಂಡು ಬರ್ತಾರೆ. ಸೀದಾ ನಮಗೆ ಹಣ ಕೊಡಬೇಕಿಲ್ಲ ಅಂತ ಬೆದರಿಕೆ ಹೊಡಿ ಮಾಡಿ ಏನಪ್ಪ ಮಾಡಿ ಸುಳ್ಳು ಪ್ರಕರಣ ಗಾಡಿ ಮೇಲೆ ಮತ್ತು ಗಾಡಿ ಚಾಲಕರ ಮೇಲೆ ಪ್ರಕರಣ ದಾಖಲಿಸುತ್ತಾರೆ. ನಾವು ನಮ್ಮ ವಾಹನ ಚಾಲಕರು ಅವ್ರ ವಿರುದ್ಧ ನಾವು ಸಚಿನ್ ಕುಮಾರ್ ಅವರ ಮೇಲೆ ನಾವು ಪ್ರಕರಣ ದಾಖಲು ಮಾಡುತ್ತೇವೆ. ಈತ ಸಚಿನ್ ಕುಮಾರ್ ಅಂತೇಳಿ ಒಂದು ಸಾಮಾಜಿಕ ಕಾರ್ಯಕರ್ತ ಒಂದು ಕಡೆ ಹೇಳ್ತಾನೆ, ಇನ್ನೊಂದು ಕಡೆ ಬಜರಂಗ ದಳದ ಸಹ ಸಂಚಾಲಕ ಅಂತ ಹೇಳ್ತಾನೆ, ಒಂದು ಕಡೆ ನರೇಶ್ ಸೇವಾ ಸಂಸ್ಥೆ ಒಂದು ಕಡೆ ಹೇಳ್ತಾನೆ, ನಾನು ಹಿಂದೂ ಕಾರ್ಯ ಸಂಘಟನೆ ಮುಖಂಡ ಅಂತ ಒಂದು ಕಡೆ ಹೇಳ್ತಾನೆ. ಅದಕ್ಕೆ ಯಾವುದೇ ಒಂದು ನಿರ್ದಿಷ್ಟ ಸಂಘಟನೆ ಇಲ್ಲ. ಅದಕ್ಕೆ ಕೆಲಸ ಏನಂದ್ರೆ ಬರೀ ಹೋಗ್ತಾ ಒಬ್ಬ ಏನಂತಲ್ಲ ಗುಂಡಾ ರೀತಿ ವರ್ತನೆ ಮಾಡ್ತಕ್ಕಂಥ ಕೆಲಸ ಸಚಿನ್ ಕುಮಾರ್ ಬರ್ತಾರೆ. ಗೂಂಡಾ ವರ್ತನೆಗಳಿಂದ ಅಮಾಯಕ ರೈತರು ಮತ್ತು ವಾಹನ ಚಾಲಕರು ಭಯದಲ್ಲಿ ಬದುಕುತ್ತಿದ್ದು, ಸಾಮಾಜಿಕ ಕಾರ್ಯಕರ್ತ ಎನ್ನುವ ಹೆಸರಿನಲ್ಲಿ ಕಾನೂನು ಮೀರಿ ನಡೆಯುತ್ತಿರುವ ನಕಲಿ ಚಟುವಟಿಕೆಗಳನ್ನು ತಡೆಗಟ್ಟುವುದು ಅಗತ್ಯವಾಗಿದೆ ಅಂತ ಅಭಿಪ್ರಾಯಪಟ್ಟರು. ಸುರಪುರ ಪ್ರಗತಿಪರ ಚಿಂತಕರು ಮತ್ತು ಸಾಮೂಹಿಕ ಸಂಘಟನೆಗಳ ಒಕ್ಕೂಟದ ವತಿಯಿಂದ ಸಚಿನ್ ಕುಮಾರ್ ಅಂತಕ್ಕಂಥ ಒಬ್ಬ ಹಿಂದೂ ಕಾರ್ಯಕರ್ತ ಮತ್ತು ಬಜರಂಗ ದಳ ಕಾರ್ಯಕರ್ತ ಇತರ ಸಂಘಟನೆಗಳ ನಾನು ಕಾರ್ಯಕರ್ತರಂತ ಸುಳ್ಳು ಹೇಳ್ಕೊಂಡು ಒಂದು ಸುರಪುರ ತಾಲೂಕಿನ ಸಾಮರಸ್ಯವನ್ನು ಹಾಳು ಮಾಡ್ತಕ್ಕಂಥ ಕೆಲಸ ಮಾಡ್ತಿದ್ದಾನೆ. ಗೋ ರಕ್ಷಣೆ ಮಾಡ್ತಿರತಕ್ಕಂಥ ನೆಪದಲ್ಲಿ ಅವ್ರ ಮೇಲೆ ದೌರ್ಜನ್ಯ ಮಾಡೋದು, ಹಣ ವಸೂಲಿ ಮಾಡ್ತಕ್ಕಂಥ ಒಂದು ಪ್ರಕರಣ ಇತ್ತೀಚೆಗೆ ಜಾಸ್ತಿ ತುಂಬನೇ ಮಾಡಿ ಇಡೀ ಒಂದು ಸುರಪುರದ ಎಲ್ಲ ಒಂದು ರೈತ ಬಾಂಧವರು ಮತ್ತು ಎಲ್ಲ ಪ್ರಗತಿಪರ ಚಿಂತಕರ ಒಂದು ನಿದ್ದೆಗೆಡಿಸಂಥ ಕೆಲಸ ಮಾಡಿದಂಥ ಆ ಒಂದು ಯುವಕನ ಬಗ್ಗೆ ಇವತ್ತು ನಾವು ಮನೆ DSPರಿಗೆ ಬಿಟ್ಟಾಗಿ ಸಾಮೂಹಿಕ ದಲಿತ ಸಂಘಟನೆಗಳ ಮತ್ತು ಎಲ್ಲ ಪ್ರಗತಿಪರ ಸಂಘಟನೆಗಳ ಮುಖಂಡರು ಸೇರಿ ಇವತ್ತು ಮೊನ್ನೆ DSP ಸುರಪುರ ಅವರಿಗೆ ಮತ್ತು PI ಸಾಹೇಬರ ಸುರಪುರ ಪೊಲೀಸ್ ಠಾಣೆಗೆ ಒಂದು ಮನವಿ ಕೊಟ್ಟಿದ್ದೀವಿ. ಮತ್ತು ಏನು ಒಂದು ನಮ್ಮ ಬೈರಮಂಡಿ ಗ್ರಾಮದ ಸಹೋದರ ಇದ್ದಾರೆ, ಅವರೆಲ್ಲ ಎಲ್ಲ ಸಮಾಜದ ಜೊತೆ ಎಲ್ಲ ರಂಗದಲ್ಲಿ ಬೆಳೆಸ್ಕೊಂಡು ನಮ್ಮೆಲ್ಲರ ಅಣ್ಣ ತಮ್ಮರ ಥರ ಇದ್ದಂಥ ಅಂಥವ್ರ ಮೇಲೆ ಬೇಕಾಬಿಟ್ಟಿಯಾಗಿ ಸೋಷಿಯಲ್ ಮೀಡಿಯಾದಲ್ಲಿ ಅದನ್ನು ದುರುಪಯೋಗ ಮಾಡಿಕೊಂಡು ಅವ್ರ ಮೇಲೆ ಇಲ್ಲ ಸಲ್ಲದ ಆರೋಪಗಳು ಮಾಡ್ತಕ್ಕಂಥ ಕೆಲಸ ಆ ಒಂದು ಹುಡುಗ ಮಾಡ್ತಿದ್ದಾನೆ. ಅವನ ಬುದ್ಧಿಗೆ ತಕ್ಕಂಥ ಕೆಲಸ ಅದಲ್ಲ. ಬೇರೆ ಯಾವುದೋ ಹಿಂದೂಗಳ ಹೆಸರು ಹೇಳ್ಕೊಂಡು ಹಿಂದೂಗಳ ಮೇಲೆ ನಾವು ದೌರ್ಜನ್ಯ ಮಾಡ್ತಕ್ಕಂಥ ಹುಡುಗನ ಮೇಲೆ ಒಂದು ದಾಖಲೆ ಆದಂಥ ಪ್ರಕರಣದ ಆಧಾರ ಮೇಲೆ ಅವನು ಬಂಧಿಸಬೇಕು. ಬಂಧಿಸದೆ ಹೋದರೆ ಸುರಪುರ ತಾಲೂಕಿನ ನಾವು ಬಂದು ಘೋಷಣೆ ಮಾಡ್ತಕ್ಕಂಥ ಮಟ್ಟಕ್ಕೂ ನಾವೆಲ್ಲರೂ ಇಳಲಿಕ್ಕೆ ಅವಕಾಶ ಮಾಡಿಕೊಡ್ಬೇಡ ಅಂತೇಳಿ ಮನೆ DSPರಿಗೆ ನಾವು ಮನವಿ ಮಾಡಿದ್ವಿ. ಅವರು ಅದಕ್ಕೆ ಸಕಾರಾತ್ಮಕವಾಗಿ ಸ್ಪಂದಿಸಿ ಮತ್ತು ಬೈರಮಂಡಿ ಸಹೋದರ ಅವರ ಒಂದು ಪ್ರಕರಣವನ್ನು ಇಲ್ಲೇ ಹತ್ಯೆಗೊಳಿಸಬೇಕು ಮತ್ತು ಅವರಿಗೆ ಒಂದು ಸೂಕ್ತವಾದ ರಕ್ಷಣೆ ಕಾನೂನು ಸಹಕಾರ ನೀಡಬೇಕಂತ ಈ ಒಂದು ಎಲ್ಲರೂ ಪರವಾಗಿ ನಾನು ಈ ಒಂದು ಸಂದರ್ಭದಲ್ಲಿ ಕೇಳಲಿಕ್ಕೆ ಬಯಸ್ತೀನಿ. ಇತ್ತ ಸಚಿನ್ ಕುಮಾರ್ ತನ್ನ ವಿರುದ್ಧ ಬಂದ ಆರೋಪಗಳು ಸತ್ಯಕ್ಕೆ ದೂರವಾಗಿವೆ.
ವಿನಾಕಾರಣ ಆರೋಪಿಸುತ್ತಿದ್ದಾರೆ ಅಂತ ತನ್ನ ಸೋಷಿಯಲ್ ಮೀಡಿಯಾದಲ್ಲಿ ಪ್ರತಿಕ್ರಿಯಿಸಿದ್ದಾನೆ. ಈಗಾಗಲೇ ನಾನು ಸಾಮಾಜಿಕ ಕಾರ್ಯಕರ್ತನಾಗಿ ಸಾಕಷ್ಟು ಅಕ್ರಮ ಉಸುಕಿನ ಬಗ್ಗೆ ಆಗಲಿ, ಅಕ್ರಮ ಕಸಾಯಿಖಾನೆಗೆ ಹೋಗ್ತಕ್ಕಂಥ ಗೋಗಳ ಬಗ್ಗೆ ಆಗಲಿ, ಅಕ್ರಮ ಅಕ್ಕಿ ದಂಧ ಸಾಗಾಟ ಆಗಿರ್ಬೋದು, ಈ ರೀತಿ ಅನೇಕ ಸಾಮಾಜಿಕ ನಡೀತಾ ಇರ್ತಕ್ಕಂಥ ಅಕ್ರಮ ಚಟುವಟಿಕೆಗಳ ಬಗ್ಗೆ ನಾನು ಪೊಲೀಸ್ ಇಲಾಖೆಗಳಿಗೆ ಮನವಿ ಮಾಡೋಕೆ ಮೂಲಕ ನಾನು ಕಡಿವಾಣ ಹಾಕ್ತಾ ಇದ್ದೇನೆ. ಈ ಒಂದು ಹಿನ್ನೆಲೆಯಲ್ಲಿ ನನ್ನ ಮೇಲೆ ಹೋರಾಟವನ್ನು ಹತ್ತಿಕ್ಕುವ ಒಂದು ಉದ್ದೇಶಪೂರ್ವಕವಾಗಿ ನನ್ನ ಮೇಲೆ ಸುಳ್ಳು ದಾಖಲೆಯನ್ನ ಹಾಕಿದ್ದಾರೆ. ಬಿಜೆಪಿಯ ಪ್ರಮುಖ ಲೀಡರ್ಗಳಾಗಿರ್ತಕ್ಕಂಥವ್ರು ಬೈರಿಮೇಡಿ ಬ್ರದರ್ಸ್ ಅಂತಕ್ಕಂಥವ್ರು ನನ್ನ ಮೇಲೆ ನೀನು ಸುರಪುರದಲ್ಲಿ ಇರ್ತೀಯ, ಯಾವ ರೀತಿ ಓಡಾಡ್ತೀಯ ನೋಡೋಣ, ಏನಾದ್ರೂ ನೀನ್ ನಾಳೆ ಓಡಾಡಕ್ಕಿದೆಯಾ ಸುರಪುರದಲ್ಲಿ, ನಿನ್ಗೇನ್ ಮಾಡ್ತೀಯ ನೋಡ್ಕೋ ಅಂತ ಹೇಳಿ ಒಂದು ಜೀವ ಬೆದರಿಕೆ ಕೂಡ ಹಾಕಿರ್ತಾರೆ. ನಾಳೆ ದಿನಮಾನಗಳಲ್ಲಿ ನಮ್ಗೆ ಏನಾದ್ರೂ ಹೆಚ್ಚು ಕಮ್ಮಿ ಆದ್ರೆ ನೇರವಾಗಿ ಸಂಬಂಧಪಟ್ಟ ಇವರು ನನ್ನ ಮೇಲೆ ಸುಳ್ಳು ಪ್ರಕರಣ ದಾಖಲಿಸುವವರು ಆಗಿರ್ಬೋದು ಮತ್ತು ಅಕ್ರಮ ದಂಧೆಯಲ್ಲಿ ಭಾಗಿಯಾಗಿರ್ಬೋದು ಅವರೇ ನೇರ ಹೊಣೆಗಾರರಾಗಿರ್ತಾರೆ ಎಂದು ನಾನು ಈ ಮೂಲಕ ವಿನಂತಿಯನ್ನು ಮಾಡ್ತೀನಿ. ಆ ರೈತರು ತಕ್ಕೊಂಡು ಹೋದಂಥ ದನಕರುಗಳಿಗೆ ಇವತ್ತು ಕಿರಿಕಿರಿ ಮಾಡಿ ಹಪ್ತ ವಸೂಲಿ ಮಾಡ್ತಕ್ಕಂಥ ಈ ಹುಡುಗ ಸರ್, ಏನೋ ಸಾಕ್ಷಿ ಇದೆ ನಿಮ್ಮ ಹತ್ರ? ಹಪ್ತ ಇದೆ ಸುಮಾರು ಮಂದಿ ಕೊಟ್ಟಂತ ಎಷ್ಟು ಸರ್, ಎಷ್ಟು ಅಮೌಂಟ್ ಡಿಮ್ಯಾಂಡ್ ಮಾಡ್ತಾನೆ? ಸುಮಾರು 5,000 ಇಂದ 10,000 ರೂಪಾಯಿ ಡಿಮಾಂಡ್ ಮಾಡ್ತಾನೆ. ಅವನು ತೊಳೋದು 5,000 ಇಷ್ಟು. ಜೊತೆಗೆ ಇನ್ನೊಂದು ಏನಂದ್ರೆ ಅವನಿಗೆ ಪ್ರಾಣ ಬೆದರಿಕೆ ಅಂತ ಹೇಳ್ತಾನೆ. ಇವತ್ತು ಅವ್ರು ಬೆದರಿಕೆ ಹೊಡ್ತಾರಂದ್ರೆ ಅವನ ಬಳಿ ಏನಾದರೂ ಪ್ರೂಫ್ ಇರಬೇಕಲ್ಲ. ಏನು ಫೋನ್ ಕಾಲ್ ಇದೆನಾ? ಯಾವುದೇ ಫೋನ್ ಕಾಲ್ ಇದ್ದರೆ ತಮಗೇನಾದರೂ ಕೊಟ್ಟಿದ್ರೆ ಅದು ಅವ ಕೊಡಲಿ, ಆಮೇಲೆ ಪೊಲೀಸ್ ಇಲಾಖೆ ತನಿಖೆ ಮಾಡಲಿ, ಆಗ ಅವ್ರ ಮೇಲೆ ಆ್ಯಕ್ಷನ್ ಆಗಲಿ. ಆಮೇಲೆ ಅವನಿಗೆ ಜೀವ ಬೆದರಿಕೆ ಆದ ಅನ್ನೋದಕ್ಕೂ ಏನಾದರೂ ಒಂದು ಪುರಾವೆ ಬೇಕಲ್ಲ. ಸರ್, ಅವ್ರು ಹೇಳಿದ್ದಾರೆ, ನನ್ನ ಎದುರುಗಡೆ ಹೇಳಿದ್ದಾರೆ ಅಂತ ಅವ್ರು ಹೇಳ್ತಾರೆ. ಯಾರು ಹೇಳಿದ್ದಾರೆ? ಅವ್ರು ಎದುರು ಹೇಳಲಿಕ್ಕೆ ಅವ್ರು ಏನಾದರೂ ಅವನ ಬಳಿ ವಿಡಿಯೋ ಐತಾ? ಅವನ ಬಳಿ ಏನಾದರೂ ವಿಡಿಯೋ ಅದ? ಆಮೇಲೆ ಫೋನ್ಯಾಗ ಮಾತಾಡಿದಾನ? ಇವ್ರು ಯಾರು ಬೈರ್ ಮದಿ ಕುಟುಂಬದವ್ರು 5 ಮಂದಿ ಅಣ್ತಂಬ್ರದಾರೆ. ಇವತ್ತಿಗೂ ಪಾರ್ಟಿ ಬೇರೆ ಇರ್ಬೋದು, ನಾನು ಒಂದು ಪಾರ್ಟಿಯಲ್ಲಿದ್ದೀನಿ, ಅವರೊಂದು ಪಾರ್ಟಿಯಲ್ಲಿದ್ದಾರೆ. ಯಾವುದೇ ಕಾರಣಕ್ಕೂ ಅವ್ರ ಪಾರ್ಟಿ ಅವ್ರು ಮಾಡ್ತಾರೆ, ನನ್ನ ಪಾರ್ಟಿ ನಾನು ಕೆಲಸ ಮಾಡ್ತಿದ್ದೀನಿ. ಇವತ್ತಿಗೂ ಯಾವುದೇ ಅವರು ಕೆಟ್ಟ ವಿಚಾರಗಳನ್ನು ಯಾವುದು ವಿಚಾರದಲ್ಲಿ ಯಾವತ್ತೂ ಮಾಡಿದ್ದಿಲ್ಲ. ಹಾಗಾಗಿ ಆ ಕುಟುಂಬದ ತೇಜೋವಧ ಏನು ಮಾಡ್ಲಿಕ್ಕೆ ಹೊರಟಿದ್ದಾನಲ್ಲ, ಆ ಹುಡುಗನ್ನ ಕೂಡಲೇ ಪೊಲೀಸ್ ಇಲಾಖೆಯವರು ಅರೆಸ್ಟ್ ಮಾಡ್ತೀನಿ ಅಂತ ಹೇಳಿದ್ದಾರೆ. ಅರೆಸ್ಟ್ ಮಾಡಲಿಲ್ಲ ಅಂದ್ರೆ ನಮ್ಮದೇನು ಸಾಮೂಹಿಕ ಸಂಘಟನೆಗಳ ಏನು ಒಕ್ಕೂಟ ಐತಿ, ಎಲ್ಲ ಒಕ್ಕೂಟದವ್ರು ಕೂತ್ಕೊಂಡು ನಮ್ಮ ಮುಂದಿನ ನಮ್ಮ ಹಂತ ಹಂತವಾಗಿ ಅವನ ವಿರುದ್ಧ ಏನು ಮಾಡಬೇಕು, ಏನು ಮಾಡಬೇಕಂತ ನಮಗೆ ಗೊತ್ತಿದೆ. ಇನ್ನು ಕೆಲ ದಿನಗಳ ಹಿಂದೆ ಗ್ರಾಮೀಣ ಪ್ರದೇಶದ ರೈತರು ಜಮೀನು ಸಾಗುವಳಿ ಹಾಗೂ ಸಾಕಾಣಿಕೆ ಸಲುವಾಗಿ ಜಾನುವಾರುಗಳನ್ನು ಖರೀದಿ ಮಾಡಿ ಸುರಪುರದ ಕಡೆ ಹೋಗುತ್ತಿದ್ರು. ಬಾಡಿಗೆ ವಾಹನಗಳಲ್ಲಿ ಜಾನುವಾರು ಸಾಗಿಸುತ್ತಿದ್ರು. ಇದೇ ವೇಳೆ ದಿವಳಗುಡ್ಡ ಸರ್ಕಾರಿ ಶಾಲೆ ಹತ್ತಿರ ಸಚಿನ್ ಕುಮಾರ್ ನಾಯಕ ಹಾಗೂ ಆತನ ಸಹಚರರು ಸೇರಿ ರೈತರು ಹಾಗೂ ವಾಹನ ಚಾಲಕರ ಮೇಲೆ ದರ್ಪ ತೋರಿದ್ದರೆನ್ನಲಾಗಿದೆ. ಹಾಗೆಯೇ ಹಣಕ್ಕೆ ಬೇಡಿಕೆ ಇಟ್ಟಿದ್ದಾರೆ ಅಂತ ಆರೋಪ ಕೇಳಿಬಂದಿದ್ವು. ಆ ಎಲ್ಲದರ ಬಗ್ಗೆ ಪೊಲೀಸ್ ಅಧಿಕಾರಿಗಳು ಹೇಳಿದ್ದು ಹೀಗೆ. ಸಾಮೂಹಿಕ ಸಂಘಟನೆ ಒಕ್ಕೂಟ ಸುರಪುರ ಅವರು ಸಚಿನ್ ಕುಮಾರ್ ನಾಯಕ್ ಎಂಬ ವ್ಯಕ್ತಿ ಸಾಮಾಜಿಕ ಕಾರ್ಯಕರ್ತ ಹೇಳಿಕೊಂಡು ಗೋಮಾತೆ ಹೆಸರಿನಲ್ಲಿ ಅಕ್ರಮ ಕೂಟ ರಚಿಸಿಕೊಂಡು ರೈತರಿಗೆ ತೊಂದರೆ ಕೊಡ್ತಾ ಇದ್ದಾನೆ. ಆಮೇಲೆ ಇಲ್ಲಿರ್ತಕ್ಕಂಥ ಸುರಪುರ ಜನತೆಗೆ ಮತ್ತು ಸುರಪುರ ಕೆಲವೊಂದು ಸರ್ಕಾರಿ ಅಧಿಕಾರಿಗಳಿಗೆ ದುಡ್ಡನ್ನು ಎಕ್ಸ್ಟಾರ್ಷನ್ ಮಾಡ್ತಾರೆ ಅಂತೇಳಿ, ಆಮೇಲೆ ನಂತರದಲ್ಲಿ ಇಲ್ಲಿರ್ತಕ್ಕಂಥ ಕೋಮು ಸೌಹಾರ್ದತೆಯನ್ನು ಎಲ್ಲ ಜಾತಿ ಸಮಾಜ ಮಧ್ಯ ಕೋಮು ಸೌಹಾರ್ದತೆಯನ್ನು ಹಾಳು ಮಾಡ್ತಾ ಇದ್ದಾನೆ. ಆಮೇಲೆ ಆಲ್ರೆಡಿ ಅವ್ರ ಮೇಲೆ ಸುರಪುರ ಠಾಣೆಯಲ್ಲಿ ಒಂದು ಪ್ರಕರಣ ದಾಖಲಾಗಿತ್ತು. ಈ ವಿಚಾರದಲ್ಲಿ ಅವ್ರ ಮೇಲೆ ತಕ್ಷಣ ಅರೆಸ್ಟ್ ಮಾಡಿರಿ, ಆಮೇಲೆ ಅವನು ತಕ್ಷಣ ಕಾನೂನು ಕ್ರಮ ಜರುಗಿಸಿ ಅಂತ ಒಂದು ಇವತ್ತು ಮನವಿ ಕೊಟ್ಟಿದ್ದಾರೆ. ಈ ಮನವಿ ಸಂಬಂಧಪಟ್ಟಾಗಿ ನಾವು ನಮ್ಮ ತನಿಖಾಧಿಕಾರಿಗಳು ಮತ್ತು ಇನ್ಸ್ಪೆಕ್ಟರ್ ಅವರು ಈ ಮೇಲೆ ಸೂಕ್ತ ಕಾನೂನು ಕ್ರಮವನ್ನು ತಕ್ಷಣದಿಂದ ಕೈಗೊಳ್ತಾರೆ. ಸಚಿನ್ ಕುಮಾರ್ ನಾಯಕ ಹಾಗೂ ಆತನ ಸಹಚರರ ವಿರುದ್ಧ ಸೂಕ್ತ ತನಿಖೆ ನಡೆಸಿ ಕಠಿಣ ಕ್ರಮ ಕೈಗೊಳ್ಳಬೇಕು ಎಂಬುದು ಸಂಘಟನೆಗಳ ಸಮೂಹ ಆಗ್ರಹಿಸಿದೆ. ಎಲ್ಲಾ ಸಂಘಟನೆಗಳ ಒಕ್ಕೂಟ ಸದಸ್ಯರು ಸುದ್ದಿಗೋಷ್ಠಿ ನಡೆಸಿ ಬಳಿಕ ಡಿಎಸ್ಪಿಗೆ ಕೂಡಲೇ ಕ್ರಮಕ್ಕೆ ಆಗ್ರಹಿಸಿದ್ರು. ನ್ಯೂಸ್ 24 ಭಾರತ, ಯಾದಗಿರಿ.